ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವಾಗಷ್ಟೇ ತಮ್ಮನೇಲಿ ನೋಡಿದ್ರೆ ಗೊತ್ತಾಗ್ತಿದ್ರಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತಂದು. ಇದು ಬಂತಂದ್ರೆ ಬಿಗ್ ಬಾಸ್ ಕಡೆಯಿಂದ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಬಂತಂದ್ರೆ ಬಿಗ್ ಬಾಸ್ ಕಡೆಯಿಂದ ಫೈನಲ್ ಟಾಪ್ 6 ಫೈನಲ್ ಟಿಕೆಟ್ಗೆ ಸೆಲೆಕ್ಟ್ ಆಗಿದ್ರಲ್ಲ, ಅಲ್ಲಿ ಯಾರೇ ಸೆಲೆಕ್ಟ್ ಆಗಿದ್ರು ಅಂತ ತಿಳಿಸ್ತಾ ಹೋಗ್ತೀನಿ ನೋಡಿ. ಇದರಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿ, ಅದರಲ್ಲಿ ಯಾವ ರೀತಿ ಟಾಸ್ಕ್ ಕೊಟ್ಟಿದ್ರೆ, ಅಲ್ಲಿ ಯಾವ ಟಾಸ್ಕ್ ಅಲ್ಲಿ ಯಾರು ಗೆದ್ದಿದ್ದಾರೆ ಅದ್ರ ಬಗ್ಗೆ ಕೊಡ್ತಾ ಹೋಗ್ತೀನಿ. ಇದರಲ್ಲಿ ತಿಳಿದಿರೋ ಪ್ರಕಾರ ಇದರಲ್ಲಿ ರಘು ಮತ್ತೆ ರಾಶಿಕ್ ಅವರು ಒಂದು ಟಾಸ್ಕ್ ಆಡಿದ್ರು, ಮತ್ತೆ ಧ್ರುವನ್ ಮತ್ತು ಅಶ್ವಿನ್ ಅವರು ಟಾಸ್ಕ್ ಆಡಿದ್ರಲ್ಲ, ಅದ್ರಲ್ಲಿ ಯಾರೇ ಗೆದ್ದಿದ್ರು ಅಂತ ತಿಳಿಸ್ಕೊಟ್ಟಿದ್ನಲ್ಲ. ಅದ್ರಲ್ಲಿ ಯಾವ ರೀತಿ ಅಂದ್ರೆ ರಾಶಿಕ ಮತ್ತು ರಘು ಅವರು ಆಟ ಆಡುವಾಗ ರಾಶಿಕ್ ಅವ್ರು ಸೋಲ್ತಾರೆ, ಮತ್ತೆ ಅಶ್ವಿನಿ ಮತ್ತು ಧ್ರುವಂತ್ ಅವ್ರು ಗೆಲ್ತಾರೆ ಅಂತ ಹೇಳ್ಬೋದು. ಮತ್ತೆ ಅದ್ರ ನೆಕ್ಸ್ಟ್ ಬಂತಂದ್ರೆ ಅಶ್ವಿನಿ ಮತ್ತೆ ಇದರಲ್ಲಿ ಧ್ರುವಂತ್ ಅವ್ರು ಆಡುವಾಗ ಅದರಲ್ಲೂ ಅಶ್ವಿನಿ ಗೌಡ ಅವ್ರು ಗೆಲ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಮತ್ತೆ ಇನ್ನೊಂದು ಇಲ್ಲಿ ಅಂದ್ರೆ ಟೀಮ್ ವೈಸ್ ಆಡ್ತಾರಲ್ಲ ಫ್ರೆಂಡ್ಸ್, ಇದರಲ್ಲಿ ಅಂದ್ರೆ ಕಂಬ ಹಿಡ್ಕೊಂಡು ಅದ್ರಲ್ಲಿ ನೀರೇನೋ ಅವ್ರ ಏಕಾಗ್ರತೆ ಹಾಳು ಮಾಡ್ಬೇಕು ಅನ್ನೋದ್ರಲ್ಲಿ ರಾಶಿಕ್ ಅವ್ರು ಸೋಲ್ತಾರೆ, ಮತ್ತೆ ರಘು ಅವ್ರು ಸೆಲೆಕ್ಟ್ ಆಗ್ತಾರೆ. ಮತ್ತೆ ಇನ್ನೊಂದು ಅದರಲ್ಲಿ ಇಂಡಿವಿಜುವಲ್ ಗೇಮ್ ಆಡ್ಸೋವಾಗಲೂ ಕೂಡ ಅದ್ರಲ್ಲಿ ಯಾರು ಗೆದ್ದಿದ್ದಾರೆ ಅಂತಂದ್ರೆ ಇದರಲ್ಲಿ ಧ್ರುವನ್ ಮತ್ತೆ ಅಲ್ಲಿ ರಘು ಸರ್ ಜೊತೆ ಒಂದು ಟಾಸ್ಕ್ ಕೊಟ್ಟಿದ್ರೆ ಅಂತ ಹೇಳ್ಬೋದು. ಇದರಲ್ಲಿ ಯಾರು ಗೆದ್ದಿದ್ದಾರೆ ಅನ್ನೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡ್ಕೊಂಡು ಅಂತ ಹೇಳ್ತಾ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ನಾನು ಮೊದಲೇ ಇದರಲ್ಲಿ ಯಾವ ರೀತಿ ಇತ್ತು ಅಂತ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಇದರಲ್ಲಿ ಲೈವ್ ಅಪ್ಡೇಟ್ ಯಾವ ರೀತಿ ಇದೆ ಅಂತಂದ್ರೆ ಇಲ್ಲಿ ಒಂಥರ ಫಿನಲ್ ಟಿಕೆಟ್ಗೆ ಯಾರು ಸೆಲೆಕ್ಟ್ ಆದ ಅಂತ ಮೊದಲೇ ಹೇಳಿದ್ದಲ್ಲ, ಅದೇ ರೀತಿನೇ ಇಲ್ಲಿ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು. ಈ ಅಪ್ಡೇಟ್ ಪ್ರಕಾರ ಹೇಳೋದಾದ್ರೆ ಇದರಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ರೆ ಮತ್ತೆ ಯಾರ್ಯಾರಿಗೆ ಯಾವ ರೀತಿ ಟಾಸ್ಕ್ ಕೊಟ್ಟಿದ್ರೆ ಅಂತ ಹೇಳೋದಾದ್ರೆ, ಇದರಲ್ಲಿ ಮೊನ್ನೆ ಎಪಿಸೋಡ್ ನೋಡಿದ ಪ್ರಕಾರ ರಾಶಿಕಾ ಮತ್ತೆ ರಘು ಸರ್ ಆಡುವಾಗ ಅವಾಗ ರಾಶಿಕಾ ಅವರು ಸೋತರು, ಮತ್ತೆ ರಘು ಸರ್ ಅಂದ್ರೆ ಗೆದ್ದರು ಅಂತ ಹೇಳಿದ್ನಲ್ಲ. ಮತ್ತೆ ಇದರಲ್ಲಿ ಧ್ರುವಂತ್ ಮತ್ತೆ ಶಿವನ ಆಟ ಆಡಿಸಿರಲ್ಲ ಅವ್ರಿಗೆ, ಅವರಲ್ಲೂ ಕೂಡ ನೋಡಿದ್ರೆ ಧ್ರುವಂತ್ ಅವ್ರು ಸೋತಿದ್ರು ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ಯಾಕಂದ್ರೆ ಗೊತ್ತಾಗ್ತಿಲ್ಲ. ಮತ್ತೆ ಇನ್ನೊಂದೇನು ಫ್ರೆಂಡ್ಸ್, ಇವ್ರು ಬಿಗ್ ಬಾಸ್ ಅವ್ರು ಯಾವ ರೀತಿ ಫೇವರಿಸಮ್ ಮಾಡ್ತಿದ್ದಾರೆ ಅಂದ್ರೆ, ಇಲ್ಲಿ ಗಿಲ್ಲಿ ನಟಗ್ ಮಾತ್ರ ಒಂಥರ ಏನು ಇಂಡಿವಿಜುವಲ್ ಗೇಮ್ ಆಡಿಸ್ಬಿಟ್ಟು ಒಂದೇ ಟಾಸ್ಕಿಗೆ ಹೊರಗಿಟ್ರು ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪದೇ ಕಮೆಂಟ್ ಮಾಡಿ. ಗಿಲ್ಲಿ ನಟಂಗೆ ಈ ತರ ಮಾಡಿ ಸರಿನಾ? ಮತ್ತೆ ಇನ್ನೊಂದು ಇವರು ಧ್ರುವಂತ ಮತ್ತೆ ಎರಡು ರೀತಿ ಸೋತರು ಅಂತ ಹೇಳ್ಬೋದು. ಅವ್ರು ಸೋತರು ಕೂಡ ಮತ್ತೆ ಪದೇ ಪದೇ ಅವ್ರನ್ನೇ ಆಡಿಸಿದಾರೆ ಅಂತ ನನಗೆ ಅನಿಸ್ತದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪದೇ ಕಮೆಂಟ್ ಮಾಡಿ. ಇವತ್ತು ಬಂತಂದ್ರೆ ಈ ಟಾಸ್ಕ್ ಅಲ್ಲಿ ಲೈವ್ ಅಪ್ಡೇಟ್ ಪ್ರಕಾರ ತಿಳಿಸ್ಕೊಡೋದಾದ್ರೆ, ಇದರಲ್ಲಿ ಯಾರು ಗೆದ್ದಿದ್ದಾರೆ ಮತ್ತೆ ಯಾವ ರೀತಿ ಟಾಸ್ಕ್ ಇತ್ತು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಇದರಲ್ಲಿ ಮೊದಲನೇದಾಗಿ ಟಾಸ್ಕ್ ಅಂತ ಯಾವ ತರ ಇತ್ತು ಅಂದ್ರೆ, ಇದರಲ್ಲಿ ಯಾರ್ಯಾರು ಆಡ್ತಿದ್ದಾರೆ ಅಂದ್ರೆ ರಘು ಸರ್ ಮತ್ತೆ ಧ್ರುವಂತ್ ಅವ್ರು ಆಡ್ತಿದ್ರು ಅಂತ ಹೇಳ್ಬೋದು. ಇದ್ರ ಈ ಟಾಸ್ಕ್ ಅಲ್ಲಿ ಬಂತು ಅಂದ್ರೆ ಒಂದು ಮಡಿಕೆ ಇಟ್ಟಿರ್ತಾರೆ, ಮಡಿಕೆನ ಅಂದ್ರು ಇನ್ನೊಂದ್ ಸೈಡ್ಗೆ ಅವರು ಅಂದ್ರೆ ಒಂದ್ ಸೈಡ್ ಅಲ್ಲಿ ಇವ್ರು ಇರ್ತಾರೆ ರಘು ಸರ್, ಇನ್ನೊಂದ್ ಸೈಡ್ ಅಲ್ಲಿ ಧ್ರುವಂತ್ ಅವ್ರು ಇರ್ತಾರೆ ಅಂತ ಹೇಳ್ಬೋದು. ಮಧ್ಯೆ ಒಂದು ಮಡಿಕೆ ಕಟ್ಟಿ ಅದಕ್ಕೊಂದು ಹಗ್ಗ ಕಟ್ಟಿರ್ತಾರೆ ಅಂತ ಹೇಳ್ಬೋದು. ಮತ್ತೆ ಇವ್ರೊಂದು ಸ್ಟ್ಯಾಂಡಿಂಗ್ ಇದು ನಿಂತಿರ್ತಾರೆ ಫ್ರೆಂಡ್ಸ್. ಅಲ್ಲಿ ಒಂದು ಟೇಬಲ್ ಮೇಲೆ ಇವ್ರೊಂದು ಅಂದ್ರೆ ಒಂದು ಸ್ಲೋಪ್ ಅಲ್ಲಿ ಇರೋದಂತರ ಮೇಲೆ ನಿಂತ್ಕೊಂಡಿರ್ತಾರೆ. ಸ್ಲೋಪ್ ಅಲ್ಲಿಂದ ಒಂದು ಮಡಿಕೆ ಕೊಟ್ಟಿರ್ತಾರೆ, ಮಡಿಕೆ ಇಟ್ಕೊಂಡು ಎಷ್ಟೊತ್ತು ಅಂದ್ರೆ ಜಾಸ್ತಿ ಹೊತ್ತು ಯಾರು ನಿಂತ್ಕೊಂತಾರೋ ಅವ್ರು ಈ ಟಾಸ್ಕ್ ಗೆದ್ದಂಗೆ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ರಘು ಸರ್ ಹೇಳ್ದಂಗೆ ಹೈಟ್ ಇದ್ರೆ ಮತ್ತೆ ಈಗ ಉದ್ದನ್ ಇದಾರಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಟಾಸ್ಕ್ ಅಲ್ಲಿ ಬಂತಂದ್ರೆ ಯಾರು ಗೆದ್ದಿದ್ದಾರೆ ಅಂತ ಗೊತ್ತೇ ಆಗುತ್ತೆ. ಯಾಕೆ ಆಲ್ಮೋಸ್ಟ್ ಧ್ರುವಂತ್ ಅವರು ಅಷ್ಟಕ್ಕಷ್ಟು ಹೈಟ್ ಇಲ್ಲ, ಮತ್ತೆ ಸ್ವಲ್ಪ ಅಷ್ಟಿಗೆ ಸ್ವಲ್ಪ ಕೊಳ್ಳ ಆಗ್ತಾರೆ ಅಂತ ಹೇಳ್ಬೋದು. ಇದ್ರ ಬಂದ ಸ್ವಲ್ಪ ಮಡಿಕೆನ ಜಾಸ್ತಿ ತಿಳ್ಕೊಳ್ಳೋದ್ರಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಹೇಳೋದಾದ್ರೆ ರಘು ಸರ್ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಟಾಸ್ಕ್ ಬಂದ್ರೆ ನಿಮ್ಗೆ ತಿಳಿಸ್ಕೊಟ್ಟಂಗೆ ಫಿನಲ್ ಟಿಕೆಟ್ ಅಂದ್ರೆ ಟಾಪ್ 6 ಫಿನಲ್ ಟಿಕೆಟ್ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳೋದಾದ್ರೆ ಅಶ್ವಿನಿ, ರಘು, ಕಾವ್ಯ, ಧನುಷ್ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಯಾವ ರೀತಿ ಅಂದ್ರೆ ಧನುಷ್ ಅವರಿಗೆ ಮೊದಲೇ ಫಿನಲ್ ಟಿಕೆಟ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಮೊದಲೇ ಹೇಳಿದ್ರು. ಆದ್ರೂ ಕೂಡ ಅವ್ರು ವಾಪಸ್ ಟಾಸ್ಕ್ ಆಡಿಸಿ ವಾಪಸ್ ಏನು ಫಿನಲ್ ಟಿಕೆಟ್ಗೆ ಸೆಲೆಕ್ಟ್ ಆಗುವಂಥದ್ದು. ಮತ್ತೆ ಇದು ಈ ನಡುವೆ ಬಂತಂದ್ರೆ ಮಿಡ್ ಎಲಿಮಿನೇಷನ್ ತಂದಿರುತ್ತಲ್ಲ, ಅದರಲ್ಲಿ ಧನುಷ್ ಅವರು ಅಂದ್ರೆ ಆ ಟಾಸ್ಕ್ ಗೆದ್ದಿದಾರಲ್ಲ, ಹಾಗಾಗಿ ಅವ್ರನ್ನ ಅಂದ್ರೆ ಅದನ್ನ ಎಲಿಮಿನೇಷನ್ ಮಾಡಕ್ ಇನ್ನೂ ಅವಕಾಶ ಇರಲ್ಲ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಇದರಲ್ಲಿ ಈ ರೀತಿ ಟಾಸ್ಕ್ ಇತ್ತು, ಮತ್ತೆ ಈ ರೀತಿ ಗೆದ್ದಿದ್ದಾರೆ, ಮತ್ತೆ ಈ ರೀತಿ ಇದ್ದರು ಅಂದ್ರೆ ಈ ಫಿನಲ್ ಟಿಕೆಟ್ಗೆ ಸೆಲೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಗಿಲ್ಲಿ ನಟಂಗ್ ಮಾಡಿದ ಸರಿನಾ? ಮತ್ತೆ ಇದರಲ್ಲಿ ಯಾವ ರೀತಿ ಆಟ ಆಡಿಸಿದ ಈ ತರ ಫೇವರಿಸಮ್ ಮಾಡಿದಾರೆ ಬಿಗ್ ಬಾಸ್ ಅವರು, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪದೇ ಕಮೆಂಟ್ ಮಾಡಿ. ಇದಾಗಿತ್ತು ಫ್ರೆಂಡ್ಸ್ ಒಂದು ಲೈವ್ ಅಪ್ಡೇಟ್ ಬಗ್ಗೆ. ಇದು ಮುಂದೆ